ಸ್ಕಿನ್ನಲ್ಲಿರುವಂಥ ಡಾರ್ಕ್ ಸ್ಪಾಟು ಪಿಗ್ಮೆಂಟೇಷನ್ನ ದೂರ ಮಾಡ್ಕೊಳೋದಕ್ಕೆ ಎಲ್ಲ ಕ್ರೀಮ್ಗಳನ್ನು ಟ್ರೈ ಮಾಡಿದ್ದೀವಿ, ಯಾವುದೂ ಕೆಲಸ ಮಾಡ್ತಿಲ್ಲ ಅಂತ ಅನ್ನೋರಿಗೆ ಇವತ್ತು ನಾನು ತೋರಿಸ್ಕೊಳ್ಳುವಂಥ ಈ ಕ್ರೀಮನ್ನು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ನೋಡ್ರಿ. ಒಳ್ಳೆ ರಿಸಲ್ಟು 100% ಅಲ್ಲ 200% ರಿಸಲ್ಟ್ ನಿಮ್ಮ ಪಕ್ಕಾ ಸಿಗುತ್ತೆ ಅಂತ ಹೇಳಿದ್ದು ನಾನು ಗ್ಯಾರಂಟಿ ಹೇಳ್ತೀನಿ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಅಂತ ಈ ಕ್ರೀಮನ್ನು ರೆಡಿ ಮಾಡ್ಕೊರಿ, ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಟ್ಕೋರಿ ಅಂತ ಹೇಳಂದು ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಸ್ಕಿನ್ ಅಲ್ಲಿರುವಂಥ ಕಪ್ಪು ಕಲೆ, ಬಂಗು, ಅನ್ಯವ ಸ್ಕಿನ್ ಟೋನ್ ಏನೈತಿ, ಆಮೇಲೆ ಡಾರ್ಕ್ ಸ್ಪಾಟು, ಡಾರ್ಕ್ ಸರ್ಕಲ್ ಎಲ್ಲಾನು ಹೊಡೆದು ಓಡಿಸೋಕೆ ಪ್ರಯತ್ನ ಮಾಡಕ್ ಕುಂತೀರಾ. ಏನ್ ಹಾಕಿದ್ರು ನಮ್ಗೆ ಈ ಕಲೆ ಅನ್ನೋದು ನಮ್ಮನ್ನು ಬಿಟ್ಟು ಹೋಗ್ತಿಲ್ಲ ಅಂತ ಹೇಳೋದು ಯೋಚನೆ ಮಾಡೋರಿಗೆ ಇವತ್ತು ನಾನು ತಗೊಂಡ್ಬಂದಿದ್ದೀನಿ ಒಂದು ಒಳ್ಳೆಯ ಕ್ರೀಮನ್ನು. ಇದನ್ನ ಪ್ರತಿದಿನ ನೀವು ರಾತ್ರಿ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಆಗುವಂಥ ಬದಲಾವಣೆ ನೀವು ಕಂಡು ಆಶ್ಚರ್ಯ ಪಡ್ತೀರಾ. ಅಷ್ಟು ಚೆನ್ನಾಗಿರುವಂಥ ಒಂದು ಕ್ರೀಮ್ ಇದಾಗಿದೆ ನೋಡ್ರಿ. ಬಹಳನೇ ಚೆನ್ನಾಗೈತೆ ಕ್ರೀಮ್ ಮಾತ್ರ. ಇಷ್ಟು ಚೆನ್ನಾಗೈತೆ ಅಂತಂದ್ರೆ ನೀವು ಇದನ್ನ ಒಂದು 7 ದಿನ ನೀವು ಇದನ್ನ ಬಳಸಿದ್ರೆ ಸಾಕು, ಇದ್ರ ರಿಸಲ್ಟ್ ಏನಂತ ಹೇಳಂದ್ರೆ ನಿಮಗೆ ಗೊತ್ತಾಗುತ್ತೆ. ಇದನ್ನ ನೀವು ರೆಡಿ ಮಾಡಿಕೊಂಡು ಆರಾಮಾಗಿ ಒಂದು 15ರಿಂದ 20 ದಿನಗಳ ಕಾಲ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಪ್ರತಿದಿನ ನೀವು ರಾತ್ರಿ ಇದನ್ನ ಯೂಸ್ ಮಾಡ್ಕೊಂತ ಬಂದ್ರಿ ಅಂತ ಅಂದ್ರೆ ನಿಮ್ಮಷ್ಟಕ್ಕೆ ನಿಮ್ಗೆ ನಿಮ್ಮ ಬದಲಾವಣೆ ಏನಾಗುತ್ತೈತಿ, ನಿಮ್ಮ ಸ್ಕಿನ್ ಇರುವಂಥ ಕಲೆಗಳು ಕಡಿಮೆ ಆಗ್ತಾ ಇದಾವೋ ಇಲ್ಲೋ ಅಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ. ಈ ಕ್ರೀಮ್ ಯಾವುದೆಲ್ಲ ಮಾಡಿದಪ್ಪ ಅಂತಂದ್ರೆ ಆಲೂಗಡ್ಡೆ ಮಾಡಿರುವಂಥ ಕ್ರೀಮ್ ಇದು. ಆಲೂಗಡ್ಡೆ ಸ್ಲೈಸ್ ಅನ್ನ ನಾವು ಕಟ್ ಮಾಡಿ ಕಣ್ಣ ಮೇಲೆ ಇಟ್ಕೊಂಡು ಮಕ್ಕೊಂಡ್ವಿ ಅಂತ ಅಂದ್ರೆ, ರಿಲ್ಯಾಕ್ಸ್ ಮಾಡಿದ್ವಿ ಅಂತ ಅಂದ್ರೆ ನಮ್ಮ ಕಣ್ಣಿನ ಸುತ್ತ ಇರುವಂಥ ಕಪ್ಪು ಹೋಗುತ್ತೆ, ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದ್ದೈತಿ. ಅದೆಷ್ಟೋ ಸರ್ತಿ ನಾನು ಆಲೂಗಡ್ಡೆ ಕ್ರೀಮ್ಗಳನ್ನ ಮಾಡಿದಾಗ ನಾನು ತೋರಿಸಿದ್ದೀನಿ. ಆ ಕ್ರೀಮ್ಗಳನ್ನ ರೆಡಿ ಮಾಡಿಕೊಂಡು ಯೂಸ್ ಮಾಡೋಕ್ಕಂಥವ್ರಿಗೆ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಕ್ಕೈತಿ. ಅದಕ್ಕೋಸ್ಕರ ಇವತ್ತು ನೀವು ಈ ಕ್ರೀಮನ್ನು ಟ್ರೈ ಮಾಡಿ ನೋಡ್ರಿ. ಬಹಳ ಈಸಿ ಆಗೈತಿ. ಆಮೇಲೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಂತ ಮಾಡಿರುವಂಥ ಕ್ರೀಮ್ ಇದಾಗಿರ್ತೈತಿ. ಅದಕ್ಕೋಸ್ಕರ ಈ ಕ್ರೀಮನ್ನು ನೀವು ಮನೆಯಾಗ ರೆಡಿ ಮಾಡ್ಕೊರಿ. ರೆಡಿ ಮಾಡ್ಕೊಂಡು ಪ್ರತಿದಿನ ಇದನ್ನ ಯೂಸ್ ಮಾಡ್ಕೊಂತ ಬರ್ರಿ. ಅದಕ್ಕೂ ಮೊದಲು ನಾನು ಇಲ್ಲಿ ನಿಮಗೊಂದು ಮಾತು ಹೇಳ್ತೀನಿ. ಏನಪ್ಪಾ ಅಂತ ಅಂದ್ರೆ 10ನೇ ತಾರೀಕಿಗೆ ನಾನು ಹೇಳಿದ್ದೆ, ನೀವು ಎಲ್ಲರೂ ನನ್ನ ಒಂದು ವಿಡಿಯೋನ ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ, ನನಗೆ ಕಮೆಂಟ್ ಹಾಕ್ರಿ ಮತ್ತೆ ಶೇರ್ ಮಾಡ್ರಿ ಅಂತ ಹೇಳಿದೆ. ಎಷ್ಟು ಜನ ಶೇರ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಆದ್ರೆ ಕಮೆಂಟ್ ಮಾಡಿದವ್ರನ್ನ ಮಾತ್ರ ನಾನಿಲ್ಲಿ ತಗೊಂಡು ನಿಮ್ಗೆ 3 ಜನರಿಗೆ ನನ್ನ ಖುಷಿಗೋಸ್ಕರ ನಾನು ಗಿಫ್ಟ್ ಅನ್ನ ಕಳಿಸ್ತೀನಿ ಅಂತ ಹೇಳಿದ್ದೆ. ಆದ್ರೆ ಜಾಸ್ತಿ ಜನ ಕಮೆಂಟ್ ಮಾಡಿಲ್ಲ. ನಾನು ಪ್ರತಿದಿನನೂ ವಿಡಿಯೋ ಹಾಕಬೇಕು ಅಂತ ಹೇಳಂದು ಅದನ್ನ ಚಾಲೆಂಜ್ ತಗೊಂಡಿದ್ದೆ. ಆದ್ರೆ ನಮ್ಮ ತಂದೆಯವರಿಗೆ ಬಹಳಷ್ಟು ಜನರಿಗೆ ನನ್ನ ವಿಡಿಯೋನ ಫಾಲೋ ಮಾಡ್ಕೊಂತಾರೆ ಗೊತ್ತಿರ್ಬೋದು. ನಮ್ಮ ತಂದೆಯವರಿಗೆ ಹುಷಾರಿಲ್ಲದ ಕಾರಣ ನಾನು ಹಾಸ್ಪಿಟಲ್ಗೆ ಹೋಗೋದು ಬರೋದು ಮಾಡೋದ್ರಿಂದ ಒಂದೊಂದ್ಸರ್ತಿ ನನ್ನ ವಿಡಿಯೋ ಹಾಕಕ್ಕೆ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಹಾಕಿದಾಗ ಯಾರು ವಿಡಿಯೋ ನೋಡಿದಿರಿ, ಆಮೇಲೆ ಲೈಕ್ ಮಾಡಿದಿರಿ, ಆಮೇಲೆ ಕಮೆಂಟ್ ಮಾಡಿದಿರಿ, ಅವ್ರಿಗೆ ನಾನಿಲ್ಲಿ ಯಾರೆಲ್ಲ ಜಾಸ್ತಿ ಕಮೆಂಟ್ ಮಾಡಿದಾರೆ ಅವ್ರನ್ನ 3 ಜನ ನಾನು ಇಲ್ಲಿ ಆರಿಸ್ಕೊಂತೀನಿ. 3 ಜನ ಆರಿಸ್ಕೊಂಡು ಅದರಲ್ಲಿ ಒಬ್ಬರಿಗೆ ಮಾತ್ರ ನಾನು ಗಿಫ್ಟ್ ಅನ್ನು ಕೊಡ್ತೀನಿ. ಯಾಕಂತ ಅಂದ್ರೆ ಬಹಳಷ್ಟು ಜನ ನನಗೆ ಈಗ ನಾನು ಹೇಳಿದ್ದೆ ಒಂದು 30 ಜನನಾದ್ರೂ ನನಗೆ ಪೂರ್ತಿಯಾಗಿ ಕಮೆಂಟ್ ಪ್ರತಿ ಸಲ ನೀವು ಮಾಡ್ಕೊಂಡು ಬಂದಿದ್ದ ಅಂತಂದ್ರೆ 30 ಜನದಲ್ಲಿ 3 ಜನನಾದ್ರೂ ನಾನು ತಗೊಂತಿದ್ದೆ. ಆದ್ರೆ 30 ಜನ ಇಲ್ಲ, 10 ಜನನೂ ಸಹಿತ ಅಲ್ಲಿ ಕಮೆಂಟ್ ಮಾಡಿಲ್ಲ. ಹೆಂಗೆ ನಾನು ಅಲ್ಲಿ ಗಿಫ್ಟ್ ಕೊಡೋದಕ್ಕೆ ಇದು ಮಾಡ್ಕೋಬೇಕು. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನಾನೇನಾದ್ರೂ ಈ ರೀತಿಯಾಗಿರುವಂಥ ಗಿಫ್ಟ್ ಅನ್ನು ಕೊಡ್ತೀನಿ ಅಂತ ಅಂದಾಗ ಜಾಸ್ತಿ ಯಾರೆಲ್ಲ ಕಮೆಂಟ್ ಮಾಡ್ತಿರೋ ಅವರನ್ನ ಹೆಸರನ್ನ ಬರ್ದಿಟ್ಕೊಂತೀನಿ. ಅಲ್ಲಿ 3 ಅಥವಾ 5 ನಾನಲ್ಲಿ ನಂಬರ್ನ ಹೇಳ್ತೀನಿ. ಇಷ್ಟು ಜನರು ನನಗೆ ಕಮೆಂಟ್ ಮಾಡಿದ್ರೆ ನಾನು ಇಷ್ಟು ಜನರಿಗೆ ನಾನು ಗಿಫ್ಟ್ ಅನ್ನು ಕಳಿಸ್ತೀನಿ ಅಂತ ಹೇಳಿದ್ರೆ ಇವತ್ತು ಮಾತ್ರ ಬಹಳಷ್ಟು ಜನ ಕಡಿಮೆ ಕಮೆಂಟ್ ಮಾಡಿದ್ರಿಂದ ನನಗೆ ಅದರಲ್ಲಿ ಎಷ್ಟು ಜನ ನನಗೆ ಕಮೆಂಟ್ ಜಾಸ್ತಿ ಮಾಡಿದಿರೋ ಅದರಲ್ಲಿ ಒಂದು 3 ಜನ ನಾನು ಆರಿಸ್ಕೊಂಡು ಒಬ್ಬರಿಗೆ ನಾನು ಗಿಫ್ಟ್ ಅನ್ನು ಕೊಡ್ತೀನಿ. ಅದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಅಥವಾ ಅದ್ರ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಗೆ ಅನೌನ್ಸ್ ಮಾಡ್ತೀನಿ. ಯಾಕಂತ ಅಂದ್ರೆ ನೀನೆಲ್ಲ ಬರ್ದಿಟ್ಕೊಂಡಿನಿ. ಇನ್ನೊಂದ್ಸರ್ತಿ ನಾನು ಅದನ್ನೆಲ್ಲಾನು ಸರ್ಚ್ ಮಾಡಿ ಯಾರು ಚೆನ್ನಾಗಿ ನನಗೆ ಒಂದು ಕಮೆಂಟ್ ಮಾಡಿದಿರೋ, ಯಾರು ಜಾಸ್ತಿ ಕಮೆಂಟ್ ಮಾಡಿರೋ ಅವ್ರ ಹೆಸರನ್ನ ನಾನು ತಗೊಂಡು ನೆಕ್ಸ್ಟ್ ಅಥವಾ ಅದ್ರ ನೆಕ್ಸ್ಟ್ ವಿಡಿಯೋಲಿ ನಾನು ಹೆಸರನ್ನ ಹೇಳ್ತೀನಿ. ಆದಷ್ಟು ಬೇಗ ನಿಮ್ಮ ಮನೆಗೆ ಯಾರ ಹೆಸರು ಬರುತ್ತೋ ಅವರಿಗೆ ನಾನು ಖಂಡಿತವಾಗ್ಲೂ ಗಿಫ್ಟ್ ಅನ್ನ ಕಳಿಸ್ಕೊಡ್ತೀನಿ. ಅದು ನನ್ನ ಖುಷಿಗೋಸ್ಕರ ಅಂತ ಹೇಳ್ತೀನಿ. ಬರ್ರಿ ಈಗ ನಾನು ಇವತ್ತು ಈ ಒಂದು ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾರು ನಮ್ಮ ಸ್ಕಿನ್ನನ್ನು ನಾವು ಕ್ಲಿಯರ್ ಸ್ಕಿನ್ ಆಗಿ ನಮ್ಮ ಸ್ಕಿನ್ ನಾವು ಚೆನ್ನಾಗಿ ಇಟ್ಕೋಬೇಕು, ಹೊಳಪಾಗಿ ಇಟ್ಕೋಬೇಕು, ನಮ್ಮ ಸ್ಕಿನ್ ಇರುವಂಥ ಕಲೆಗಳನ್ನ ದೂರ ಮಾಡ್ಕೋಬೇಕು ಅಂತ ಅನ್ನೋರು ನಾನು ಹೇಳುವಂಥ ಒಂದು ಒಳ್ಳೊಳ್ಳೆ ಈ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡಿದಾಗ ಪಕ್ಕ ನಿಮಗೆ ರಿಸಲ್ಟ್ ಬರುತ್ತೆ. ಟೈಮ್ ತೊಗೊಂತೈತಿ, ಅದ್ರ ಪಕ್ಕ ರಿಸಲ್ಟ್ ಕೊಡುತ್ತೆ. ನಾನು ಒಂದ್ಸರ್ತಿ ಏನು ಮಾಡ್ತೀನಿ, ಎಲ್ಲ ಕಮೆಂಟ್ಗಳನ್ನ ನಾನು ಒಂದುಗೂಡಿಸಿ ಒಂದು ವಿಡಿಯೋ ಒಳಗೆ ಹಾಕ್ತೀನಿ ನಿಮಗೆ. ಅಂದ್ರೆ ಎಷ್ಟು ಒಳ್ಳೆ ಒಂದು ರಿಸಲ್ಟು ಈ ಒಂದು ಹೋಮ್ ರೆಮಿಡಿಗಳು ಕೊಡಾಕಂತವು ಅಂತ ಹೇಳಂದು. ಆಮೇಲೆ ಇನ್ನೊಂದು ಹೇಳ್ತೀನಿ, ನನ್ನ ಹತ್ರ ಪಿಗ್ಮೆಂಟೇಷನ್ ಸೋಪು, ಪಿಗ್ಮೆಂಟೇಷನ್ ಆಯಿಲು, ಪಿಗ್ಮೆಂಟೇಷನ್ ಪೌಡ್ರು ಮತ್ತು ಶಾಂಪು, ಹೇರ್ ಆಯಿಲು ಆರ್ಡರ್ ತೊಗೊತಾ ಇದ್ದೀನಿ. ಅದ್ರದ್ದು ಒಳ್ಳೆ ರಿಸಲ್ಟ್ ಐತಿ. ಇಂಟ್ರೆಸ್ಟ್ ಇದ್ದವರು ನಾನು ಇಲ್ಲಿ ನಂಬರ್ ಕೊಡ್ತೀನಿ. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರಿ ಅಂತ ಅಂದ್ರೆ ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ಆವಾಗಲೇ ನೀವು ಆ ಸ್ಕಿನ್ ಕೇರು, ಹೇರ್ ಕೇರು ಯಾವ ವಿಡಿಯೋ ಇರುತ್ತೋ ಅದನ್ನು ನೀವು ಮನೇಲಿ ಟ್ರೈ ಮಾಡ್ಬೋದು. ಹಂಗೆ ಸ್ಕಿನ್ನನ್ನು, ಹೇರ್ಸನ್ನು ನಾವು ಚೆನ್ನಾಗಿಟ್ಬೋದು ಅಂತ ಹೇಳ್ತೀನಿ. ಬರೀ ಈಗ ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಮೊದಲಿಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಹಸಿ ಆಲೂಗಡ್ಡೆ ಐತಿ, ಒಂದು ಬೇಯಿಸಿರುವಂಥ ಆಲೂಗಡ್ಡೆ ಐತಿ. ನಾನು ಮೊದಲಿಗೆ
ಹಸಿ ಆಲೂಗಡ್ಡೆಯಲ್ಲಿ ಕ್ರೀಮನ್ನು ಮಾಡಿ ತೋರಿಸಿದ್ದೀನಿ. ಆದರೆ ಇವತ್ತು ನಾನು ಬೇಯಿಸಿರುವಂಥ ಆಲೂಗಡ್ಡೆಯಲ್ಲಿ ನಾನು ಕ್ರೀಮನ್ನು ಮಾಡಿ ತೋರಿಸಿದ್ದೀನಿ. ಅದು ಹಸಿ ಆಲೂಗಡ್ಡೆ, ಇದು ಬೇಯಿಸಿರುವಂಥದ್ದು. ಇದನ್ನು ನನ್ನ ಮೇಲಿನ ಸಿಪ್ಪೆನ ತೆಗೆದು ಇದನ್ನ ಚೆನ್ನಾಗಿ ನಾವು ಪೇಸ್ಟ್ ಆಗೋ ರೀತಿ ನಾವು ಇದನ್ನ ಕುದಿಸ್ಕೋಬೇಕಾಗುತ್ತೆ. ಪೂರ್ತಿ ಗಟ್ಟಿನೂ ಇರಬಾರ್ದು, ಪೂರ್ತಿ ಹಣ್ಣಾಗೂ ನಾವು ಇದನ್ನ ಬೇಯಿಸ್ಕೋಬಾರ್ದು. ಒಂದು ಹದವಾಗಿ ಒಂದು ಮೀಡಿಯಂ ಸೈಜ್ ಇರುವಂಥ ಒಂದು ಆಲೂಗಡ್ಡೆ ನಾನು ತಗೊಂಡಿದ್ದೀನಿ. ಇಲ್ಲಿ ನಾನು ಪೂರ್ತಿ ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡು ಇದ್ರ ಮೇಲಿನ ಸಿಪ್ಪೆನ ತೆಗಿತೀನಿ. ಸಿಪ್ಪೆನ ತೆಗೆದು ಇದನ್ನ ಸಣ್ಣದಾಗಿ ಇಲ್ಲಿ ಕಟ್ ಮಾಡ್ಕೊತೀನಿ. ನಾನು ಯಾವ ರೀತಿ ಇರಬೇಕು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ರಿ, ಈ ರೀತಿಯಾಗಿ ನಾನು ಇದನ್ನ ಬೇಯಿಸ್ಕೊಂಡು ಪೂರ್ತಿ ಹಣ್ಣಾಗೂ ನಾನು ಬೇಯಿಸ್ಕೊಂಡಿಲ್ಲ. ಆದರೆ ಕೈಯಲ್ಲಿ ಒಂದು ಈಚಿಕ್ ಬಿಟ್ಟರೆ ಅದು ಪೂರ್ತಿ ಮ್ಯಾಶ್ ಆಗುತ್ತೆ. ಆ ರೀತಿನೂ ನಾವು ಇಲ್ಲಿ ಬೇಯಿಸ್ಕೊಂಡಿಲ್ಲ. ಒಂದು ಸ್ವಲ್ಪ ನೋಡ್ರಿ, ಈ ರೀತಿಯಾಗಿ ನಾನು ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬರೀ ಹಂಗೆ ನಾವು ಮ್ಯಾಶ್ ಮಾಡ್ಕೊಂಡ್ವಿ ಅಂದ್ರೆ ಇದು ಕ್ರೀಮ್ ರೀತಿ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಇದನ್ನ ಸಣ್ಣದಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗಾಗಿ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ನಾನು ಚೆನ್ನಾಗಿ ನುಣ್ಣಗೆ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ಕ್ರೀಮ್ ಇಲ್ಲಿ ರೆಡಿ ಆಗುತ್ತೆ ಅಂತ ಅಂದ್ರೆ ಇಷ್ಟು ನುಣ್ಣಗೆ ಇದನ್ನ ನಾವು ರುಬ್ಕೊಂಡ್ರೆ ಇದು ಎಷ್ಟು ನಮಗೆ ಸ್ಕಿನ್ ಅನ್ನ ಟೈಟ್ ಮಾಡ್ತೈತಿ. ನಮ್ಮ ಸ್ಕಿನ್ ಮತ್ತೆ ಕಪ್ಪು ಕಲೆಗಳನ್ನ, ಬಂಗು, ಅನಿಮ ಸ್ಕಿನ್ ಟೋನ್ ಏನೈತೆ ಅದನ್ನ ತೆಗೆದಾಕತ್ತ. ಮತ್ತೆ ಡಾರ್ಕ್ ಸರ್ಕಲ್, ಡಾರ್ಕ್ ಸ್ಪಾಟ್ ಏನೈತಿ ಎಲ್ಲಾನು ಹೊಡೆದಾಕುವಂತ ಶಕ್ತಿ ಇವತ್ತು ನಾನು ಮಾಡಿ ತೋರಿಸುವಂತ ಕ್ರೀಮ್ಗೆ ಐತಿ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಇದು ಕ್ರೀಮ್ ನಮಗಿಲ್ಲಿ ರೆಡಿ ಆಗುತ್ತೆ. ಯಾವುದೇ ರೀತಿ ನಮಗಿಲ್ಲಿ ಆಲೂಗಡ್ಡೆದು ಒಂದು ಪೀಸ್ ಎಲ್ಲ ಸಿಗಬಾರ್ದು ನಮಗೆ. ಆ ರೀತಿ ನಾವು ಇದನ್ನ ಪೇಸ್ಟ್ ಮಾಡ್ಕೋಬೇಕೈತಿ. ಇಲ್ಲಿ ನನಗೆ ದೊಡ್ಡದೊಂದು ಸ್ವಲ್ಪ ಜಾರ್ ಇರೋದ್ರಿಂದ ಚೂರು ಅಲ್ಲೆಲ್ಲ ಚೂರು ಉಳಿದೈತಿ. ಅದರ ಸಣ್ಣ ಜಾರ್ ಇದ್ರಂತೂ ಪೂರ್ತಿಯಾಗಿ ಸಣ್ಣದಾಗಿದ್ದು ನಿಮಗೆ ಪೇಸ್ಟ್ ಆಗಿ ಬರ್ತೈತಿ. ಇದನ್ನ ನೀವು ಈ ರೀತಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ಕೈ, ಬಟ್ಲು, ಸ್ಪೂನು ಎಲ್ಲಾನು ನಮ್ಗೆ ನೀಟಾಗಿ ವಾಶ್ ಮಾಡ್ಕೊಂಡು ನಂತರ ಈ ಒಂದು ಕ್ರೀಮನ್ನು ನೀವು ರೆಡಿ ಮಾಡ್ಕೊರಿ. ಯಾವುದೇ ನಮ್ದು ಸ್ಕಿನ್ ಕೇರ್, ಹೇರ್ ಕೇರ್ ನಾವು ಮಾಡ್ಕೊಂತೀವಿ ಅಂದಾಗ ನಾವು ಎಷ್ಟು ಕ್ಲೀನ್ ಆಗಿದ್ದು ಈ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಅಷ್ಟೊಂದು ನಮಗೆ ಒಳ್ಳೆ ರಿಸಲ್ಟ್ ಇಲ್ಲಿ ನಮಗೆ ಸಿಗುತ್ತೆ. ಆಲೂಗಡ್ಡೆ ತಗೊಂಡಿದ್ದೀನಿ. ಆಲೂಗಡ್ಡೆಯಲ್ಲಿ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುವಂತ ಶಕ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಇರುವಂತಹ ಕಪ್ಪು ಕಲೆ, ಬಂಗು, ಅನ್ಯನ್ ಸ್ಕಿನ್ ಟೋನ್ ಏನೈತೆ ಅದನ್ನ ಮೇಲೆ ಡಾರ್ಕ್ ಸರ್ಕಲ್ ನ ತೆಗೆದಾಕುತ್ತೆ. ಮೇನ್ ಆಗಿ ಡಾರ್ಕ್ ಸರ್ಕಲ್ ನ ಇದು ಖಂಡಿತವಾಗ್ಲೂ ತೆಗೆದಾಕುತ್ತೆ. ಯಾಕಂತಂದ್ರೆ ಇದು ಸ್ಲೈಸ್ ಅನ್ನ ಮಾಡ್ಕೊಂಡು ಕಣ್ಮೇಲೆ ಇಟ್ಕೊಂಡು ಮಲ್ಕೊಂಡ್ರು ಸಹಿತ ನಮಗೆ ಡಾರ್ಕ್ ಸರ್ಕಲ್, ಕಣ್ಣು ಸುತ್ತ ಇರುವಂತಹ ಕಪ್ಪು ಕಡಿಮೆ ಆಗುತ್ತೆ ಅಂತ ಹೇಳೋದು ಬಹಳಷ್ಟು ಜನರಿಗೆ ಗೊತ್ತಿದ್ದೈತಿ. ಇಲ್ಲಿ ನಾನು ಪದೇ ನಾನು ಆಲೂಗಡ್ಡೆ ಕ್ರೀಮ್ ಮಾಡಿದಾಗ ನಾನು ಹೇಳಿದ್ದೀನಿ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪಾ ಅಂತಂದ್ರೆ ಲಿಂಬೆಹಣ್ಣಿನ ರಸ. ಇಲ್ಲಿ ಲಿಂಬೆಹಣ್ಣಿನ ರಸ ಆಗಿ ಬರದೇ ಇರೋರು ಟೊಮೆಟೊ ರಸನ ಹಾಕೋಬಹುದು. ಇಲ್ಲಿ ಲಿಂಬೆಹಣ್ಣಿನ ರಸ ಹಾಕಿದ್ರೆ ಬಹಳ ಚೆನ್ನಾಗಿರುವಂತ ರಿಸಲ್ಟ್ ನಮಗೆ ಸಿಗುತ್ತೆ ಅಂತ ಹೇಳ್ಬಹುದು. ಯಾಕಂತ ಅಂದ್ರೆ ಇದ್ರೊಳಗೆ ವಿಟಮಿನ್ ಸಿ ಇರೋದ್ರಿಂದ ಮತ್ತೆ ಸಿಟ್ರಿಕ್ ಆಮ್ಲ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸ್ಕಿನ್ ಅನ್ನ ಕೊಲೆಜನ್ ಅನ್ನ ಬೂಸ್ಟ್ ಮಾಡಿ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಅನ್ನ ಹೊಳೆಯುವಂತ ಮಾಡ್ತೈತಿ. ಅದಕ್ಕೋಸ್ಕರ ಇಲ್ಲಿ ಲಿಂಬೆಹಣ್ಣಿನ ರಸ ತಗೊಂಡಿದ್ದೀನಿ ನಾನು. ಬರೀ ಲಿಂಬೆಹಣ್ಣಿನ ರಸ ನಾವು ಬಳಸಿದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ರ್ಯಾಶಸ್ ಆಗುತ್ತೆ, ಆಮೇಲೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾವು ಭಯ ಪಡಬಹುದು. ಆದ್ರೆ ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವು ಇದನ್ನ ಹಾಕಿ ನಾವು ಹಚ್ಕೊಂಡಾಗ ನಮಗೇನು ಅಪ್ಲೈ ಮಾಡಿದಾಗ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಅಂತ ನಾನು ಅನ್ಕೊಂತೀನಿ. ಇದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪನೇ ಈ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪನೇ ಲಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಒಂದು ಎಲ್ಲಾದ್ರೂ ನೀವು ಕತ್ತು ಭಾಗಕ್ಕೆ ಬೇರೆ ಎಲ್ಲಾದ್ರೂ ಸ್ಕಿನ್ಗೆ ಹಚ್ಕೊಂಡು ನೋಡ್ರಿ. ಹಚ್ಕೊಂಡಾಗ ಅಲ್ಲಿ ಯಾವುದೇ ರೀತಿ ನಿಮ್ಗೆ ಇರಿಟೇಷನ್ ಆಗ್ಲಿಲ್ಲ ಅಂತ ಅಂದ್ರೆ ನೀವು ಈ ಲಿಂಬೆಹಣ್ಣಿನ ರಸನ ಹಾಕಿ ಈ ಕ್ರೀಮನ್ನ ಮಾಡಿಟ್ಕೊಂಡ್ರಂತೂ ಇನ್ನೂ ಒಳ್ಳೆ ರಿಸಲ್ಟ್ ನಿಮ್ಗೆ ಪಡ್ಕೋಬಹುದು. ಇಲ್ಲಿ ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ಅಂದ್ರೆ 2 ಸ್ಪೂನ್ ಅಷ್ಟು ಲಿಂಬೆಹಣ್ಣಿನ ರಸ, 2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ, 2 ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಅನ್ನು ಅಲ್ಲಿ ತಗೊಂಡಿದ್ದೀನಿ. ಜೊತೆಗೆ 2 ಸ್ಪೂನ್ ಅಷ್ಟು, ಇದು 2 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಆಲೂಗಡ್ಡೆ ಪೇಸ್ಟ್ ಐತಿ. ಇದಕ್ಕೆ ನಾನು 2 ಟೀ ಸ್ಪೂನ್ ಅಷ್ಟು ಲಿಂಬೆ ರಸ, 2 ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ, 2 ಟೀ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಅನ್ನು ಹಾಕೊಂಡಿದ್ದೀನಿ. ಆಮೇಲೆ ಅಲೋವೆರಾ ಜೆಲ್ ನಾನು ಯಾವ್ದನ್ನ ಬಳಸ್ತೀನಿ ಅಂತ ಹೇಳೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಇದನ್ನ ತರಿಸ್ಕೋಬಹುದು. ಟ್ರಾನ್ಸ್ಪರೆಂಟ್ ಆಗೈತಿ, ಅಷ್ಟೇ ನ್ಯಾಚುರಲ್ ಆಗಿ ಕೂಡ ಐತಿ. ನೀವು ಇದನ್ನ ಎಲ್ಲಾನು ಮಿಕ್ಸ್ ಮಾಡೋದಾದ್ರೆ ಒಂದು ಬಿಸ್ಕರ್ ತಗೊಂಡು ನೀವು ಮಿಕ್ಸ್ ಮಾಡಿದ್ರೂ ಆಗುತ್ತೆ. ಅದ್ರ ಬದಲಾಗಿ ಮಿಕ್ಸಿಯಲ್ಲಿ ನಾವೇನು ಆಲೂಗಡ್ಡೆನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಮಿಕ್ಸಿಗೆ ಇದನ್ನ ಹಾಕಿ ಚೆನ್ನಾಗಿ ಒಂದ್ಸರ್ತಿ ಬ್ಲೆಂಡ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯ ನಿಮ್ಗೆ ಕ್ರೀಮ್ ಒಂದು ಒಳ್ಳೆಯ ಒಂದು ಪೇಸ್ಟ್ ರೀತಿಯಾಗಿರುವಂಥ ಕ್ರೀಮ್ ನಿಮಗೆ ಇಲ್ಲಿ ರೆಡಿ ಆಗುತ್ತೆ. ಜಾಸ್ತಿ ದುಡ್ಡು ಕೊಟ್ಟು ನಾವು ಕ್ರೀಮ್ಗಳನ್ನ ತಂದು ಯೂಸ್ ಮಾಡೋದ್ರ ಬದಲಾಗಿ ಈ ರೀತಿಯಾಗಿರುವಂಥ ನ್ಯಾಚುರಲ್ ಆಗಿರುವಂಥ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಇಂದ ನಾವು ಕ್ರೀಮ್ಗಳನ್ನ ಮಾಡ್ಕೊಂಡಾಗ ಎಷ್ಟು ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ನಾವು ಊಹೆನ ಮಾಡ್ಕೊಳಕ್ಕಾಗಿಲ್ಲ. ಅಷ್ಟೊಂದು ಒಳ್ಳೆ ರಿಸಲ್ಟ್ ನಮಗೆ ಇದು ಸಿಗುತ್ತೆ. ಇದನ್ನ ಪ್ರತಿದಿನ ರಾತ್ರಿ ನೀವು ಹಚ್ಚಿರಿ, 7 ದಿನದಲ್ಲಿ ಇದ್ರ ರಿಸಲ್ಟ್ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳೋದು ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ಇದು ನಿಮಗೆ ಕೊಡ್ತೈತಿ. ಕೊಬ್ಬರಿ ಎಣ್ಣೆನ ನಾವು ಹಚ್ಚೋದ್ರಿಂದ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ ಅನ್ನ ರಕ್ಷಣೆ ಮಾಡ್ತೈತಿ. ಅದು ಕಲೆಗಳು ಬರೋದನ್ನ ತಡೆಗಟ್ಟೈತಿ. ಅದ್ರ ಜೊತೆಗೆ ಚರ್ಮದಲ್ಲಿರುವಂತ ಸಿಪ್ಪೆ ಸುಲಿತಿರ್ತೈತಲ್ಲ, ಚರ್ಮದಲ್ಲಿ ಸಿಪ್ಪೆ ಸುಲಿತಿರ್ತಾರ ಅದನ್ನು ಸಹಿತ ಇದು ಕಡಿಮೆ ಮಾಡ್ತೈತಿ. ಮತ್ತೆ ಗುಳ್ಳೆಗಳನ್ನ ಸಹಿತ ಕಡಿಮೆ ಮಾಡ್ತೈತಿ. ಬಹಳಷ್ಟು ಜನ ತಪ್ಪು ತಿಳ್ಕೊಂಡಾರ ಈ ಕೊಬ್ಬರಿ ಎಣ್ಣೆ ನಾವು ಹಚ್ಚಿದ್ರೆ ಗುಳ್ಳೆ ಆಗ್ತಾವ ಅಂತ ಹೇಳೋದು. ಇದಕ್ಕೊಂದು ಟಿಪ್ಸ್ ಅನ್ನ ನಾನು ಕೊಟ್ಟಿದ್ದೀನಿ ಲಾಸ್ಟ್ ಅಲ್ಲಿ. ಅದನ್ನ ಕೇಳಿದ್ರೆ ನೀವು ಇನ್ಮೇಲೆ ಕೊಬ್ಬರಿ ಎಣ್ಣೆ ನೀವು ಹಚ್ಚೋದಕ್ಕೆ ಶುರು ಮಾಡ್ತೀರಿ. ಮತ್ತೆ ಇನ್ನೊಂದೇನಂದ್ರೆ ಅಲೋವೆರಾ ಜೆಲ್ಲು ನಮ್ಮ ಸ್ಕಿನ್ ಅನ್ನ ಆರೋಗ್ಯಕ್ಕೂ ಮತ್ತೆ ಸೌಂದರ್ಯಕ್ಕೆ ನಮಗೆ ಹೇಳಿ ಮಾಡಿಸಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ನಮಗೆ ಇಷ್ಟೊಂದು ನಮ್ಗೆ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ನಾವು ಇಲ್ಲಿ ಕ್ರೀಮನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇಷ್ಟೊಂದು ಒಳ್ಳೆ ಕ್ರೀಮು ನೀವು ದುಡ್ಡು ಕೊಟ್ಟರು ನಿಮಗೆ ಸಿಗಂಗಿಲ್ಲ. ಒಂದ್ಸರ್ತಿ ಈ ಕ್ರೀಮನ್ನ ನಿಮ್ಮ ಮನೆಯಾಗ ಟ್ರೈ ಮಾಡಿ ನೋಡ್ರಿ ಅಂತ. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಸುಲಭವಾಗಿರುವಂಥ ಒಂದು ಒಳ್ಳೆಯ ಒಂದು ಕ್ರೀಮನ್ನು ನಾನು ಇವತ್ತು ಮನೆಯಾಗ ಮಾಡಿ ತೋರಿಸಿದ್ದೀನಿ. ಇಲ್ಲ ನಾವು ಇದನ್ನ ಆಲೂಗಡ್ಡೆಯಿಂದ ಮಾಡಿದ್ದೀವಿ. ನಾವು ಇದನ್ನ ಆಲೂಗಡ್ಡೆಯಿಂದ ಮಾಡಿದ್ರೆ ಒಂಚೂರು ಇದು ಕಪ್ಪಾಗಿಲ್ಲ. ನಾನು ಈಗಾಗಲೇ ಇದನ್ನ ರೆಡಿ ಮಾಡಿ ಇಟ್ಕೊಂಡು ಆದ ನಂತರ ನಾನು ವಿಡಿಯೋ ಮಾಡಕೊಂತೀನಿ. ಅಷ್ಟಂದ್ರೆ ಒಂಚೂರು ಎಲ್ಲೂ ನಿಮಗೆ ಕಪ್ಪಾಗಿ ಕಾಣಿಸ್ತಿಲ್ಲ. ನೋಡ್ಬೋದು ನೀವು, ಇದು ಕಪ್ಪಾಗಂಗಿಲ್ಲ. ಯಾವುದೇ ಕಾರಣಕ್ಕೂ ಇದು ಕಪ್ಪಾಗಂಗಿಲ್ಲ. ಈ ರೀತಿಯಾಗಿರುವಂಥ ಕ್ರೀಮನ್ನು ನೀವು ಮನೆಯಾಗ ರೆಡಿ ಮಾಡಿಟ್ಕೊಂಡು ಪ್ರತಿದಿನ ನೀವು ಇದನ್ನ ಯೂಸ್ ಮಾಡ್ಕೊತ ಬರ್ರಿ. ನಿಜವಾಗ್ಲೂ ಭಾಳನ ಚೆನ್ನಾಗೈತಿ ಕ್ರೀಮು. ನೋಡ್ರಿ, ಪ್ರತಿದಿನ ರಾತ್ರಿ ಮಲಗುವಾಗ ಇದನ್ನು ನೀವು ಹಚ್ಚಿದ್ರಿ ಅಂತ ಅಂದ್ರೆ ಹಚ್ಕೊಂಡು ಮಲ್ಕೋರಿ. ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡ್ಕೋರಿ. ಆಮೇಲೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ ಹೇಳಕ್ಕೆ ಏನು ಇಷ್ಟಪಡ್ತೀನಪ್ಪ ಅಂದ್ರೆ, ನಾನು ಒಬ್ಬೊಬ್ಬರಿಗೆ ಕೊಬ್ಬರಿ ಎಣ್ಣೆ ನಮಗೆ ಆಗಿ ಬರಂಗಿಲ್ಲ ಅಂತ ಹೇಳಂದು ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ.
ಇದೆಲ್ಲ ನಾನೀಗ ಲಿಂಬೆಹಣ್ಣು ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಎಲ್ಲನೂ ಹಾಕಿದ್ದೀನಿ. ಒಬ್ಬರು ನಮ್ಗೆ ಆಯಿಲ್ ಆಗುತ್ತೆ ಸ್ಕಿನ್ನು, ಹೆಂಗೆ ಇದನ್ನು ಕೊಬ್ಬರಿ ಎಣ್ಣೆನ ನಾವು ಹಚ್ಕೊಳೋದು ಅಂತ ಒಂದು ಕೇಳ್ತಾರೆ. ಅದು ನಿಜವಾಗ್ಲೂ ಹೇಳ್ಬೇಕಂತ ಅಂದ್ರೆ ನಮಗೆ ಕೊಬ್ಬರಿ ಎಣ್ಣೆ ಬಳಸೋ ವಿಧಾನ ಗೊತ್ತಿಲ್ಲ. ಏನು ಕೊಬ್ಬರಿ ಎಣ್ಣೆ ನಮಗೆ ನೈಸರ್ಗಿಕವಾಗಿ ಬಂದಿರುವಂಥ ಒಂದು ಕೊಬ್ಬರಿಯಿಂದ ತೆಗೆದಿರುವಂಥ ಒಂದು ಕೊಬ್ಬರಿ ಎಣ್ಣೆ ಆಗಿದೆ. ಅದರೊಳಗೆ ಯಾವುದೇ ರೀತಿ ಕೆಮಿಕಲನ್ನು ಹಾಕಿರಂಗಿಲ್ಲ. ಹಾಕದೇ ಇರುವಂಥ ಕ್ರೀಮ್, ಹಾಕದೇ ಇರುವಂಥ ಒಂದು ಆಯಿಲಿಂದ ನಮಗೆ ಸೈಡ್ ಎಫೆಕ್ಟ್ ಆಗಕ್ಕೆ ಹೆಂಗೆ ಸಾಧ್ಯತೆ ಐತಿ, ನಾವು ಅದನ್ನ ಬಳಸೋ ವಿಧಾನ ನಮಗೆ ಗೊತ್ತಿಲ್ಲದಕ್ಕೋಸ್ಕರ ನಮಗೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ಗಳು ಆಗ್ತಾವೆ. ನಿಜ ಹೇಳ್ಬೇಕಂದ್ರೆ ಕೊಬ್ಬರಿ ಎಣ್ಣೆನ ನೀವು ಈಗ ಫೇಸ್ ವಾಶ್ ಮಾಡ್ಕೊಳ್ಬೇಕಾದ್ರೆ ನಾವೀಗ ಮಸಾಜ್ ಮಾಡ್ಕೊತೀವಿ ಅಂತ ಅಂದಾಗ ಕೊಬ್ಬರಿ ಎಣ್ಣೆನ ನಾವು ಹಾಕಿ ಮಸಾಜ್ ಮಾಡ್ತೀವಿ. ನಂತರ ನಾವೇನು ಮಾಡಬೇಕು, ಸೋಪ್ ಹಾಕಿ ನಾವು ಫೇಸ್ ವಾಶನ್ನು ಮಾಡಬಾರ್ದು. ಸೋಪ್ ಹಾಕಿ ನಾವು ಫೇಸ್ ವಾಶ್ ಮಾಡಿದಾಗ ಏನಾಗುತ್ತೆ, ನಮ್ಮ ಸ್ಕಿನ್ನು ಕಪ್ಪಾಗುತ್ತೆ, ಆಮೇಲೆ ಡಲ್ ಆಗುತ್ತೆ. ಅದ್ರ ಬದಲಾಗಿ ನಾವೇನು ಮಾಡಬೇಕು, ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ನಿಮ್ಮ ಮನೇಲಿ ಯಾವ ಹಿಟ್ಟು ಐತೋ ಆ ಹಿಟ್ಟನ್ನು ತಗೊಂಡು ನೀವು ಫೇಸ್ ವಾಶನ್ನು ಮಾಡ್ಕೊಳೋದ್ರಿಂದ ನಮ್ಮ ಸ್ಕಿನ್ನು ಇನ್ನೂ ಬ್ರೈಟ್ ಆಗುತ್ತೆ ಹೊರತು ಎಲ್ಲೂ ಕಪ್ಪಾಗಂಗಿಲ್ಲ, ಡಲ್ ಆಗಂಗಿಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ಕಪ್ಪಾಗುತ್ತೆ ಸ್ಕಿನ್ನು, ಡಲ್ ಆಗುತ್ತೆ ಮತ್ತು ಗುಳ್ಳೆಗಳು ಬರ್ತಾವು ಅಂತ ಹೇಳ್ತಿರಲ್ಲ, ಅವರು ಈ ಒಂದು ಟಿಪ್ಸ್ ಅನ್ನಾಗಲಿ ಫಾಲೋ ಮಾಡಿ ನೋಡ್ರಿ. ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನಾವು ಯಾವುದೇ ರೀತಿ ಆಯಿಲನ್ನು ನಾವು ಬಳಸಿದಾಗ ನಾವು ಸೋಪನ್ನು ಹಚ್ಚಿ ನಾವು ಫೇಸ್ ವಾಶ್ ಮಾಡ್ಕೋಬಾರ್ದು. ಹಿಟ್ಟುಗಳನ್ನು ಹಚ್ಚಿ, ಯಾವುದಾದ್ರೂ ಹಿಟ್ಟಾಯ್ತು, ಮನೆಯಲ್ಲಿರುವಂಥ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಯಾವುದಾದ್ರೂ ಹಿಟ್ಟು ತೊಗೊಂಡು ನಾವು ಫೇಸ್ ವಾಶನ್ನು ಮಾಡ್ಕೊಂಡಾಗ ಡಬಲ್ ರಿಸಲ್ಟ್ ನಮಗೆ ಸಿಗುತ್ತೆ. ಅದರಿಂದ ನಮಗೆ ಯಾವುದೇ ರೀತಿ ಎಫೆಕ್ಟ್ ಇಲ್ದಂಗೆ ನಮ್ಗೆ ಡಬಲ್ ರಿಸಲ್ಟನ್ನು ಕೊಡುವಂಥ ಟಿಪ್ಸ್ ಇದಾಗಿರ್ತೈತಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಬೇಕಾರೆ ಇಲ್ಲಿ ನೋಡ್ರಿ, ನನಗೆ ಮಿಕ್ಸಿ ಒಳಗೆ ನಮ್ಮದು ಮಿಕ್ಸಿ ಅದು ಜಾರು ದೊಡ್ಡದಿರೋದ್ರಿಂದ ಇನ್ನೊಂದು ಸ್ವಲ್ಪ ಅಲ್ಲಲ್ಲಿ ಒಂದು ಸ್ವಲ್ಪ ಇದು ನೋಡ್ರಿ ಆಲೂಗಡ್ಡೆ ಇದು ಉಳಿದೈತಿ. ಸಣ್ಣ ಜಾರ್ ಇತ್ತು ಅಂತ ಅಂದ್ರೆ, ಆಮೇಲೆ ಬ್ಲೆಂಡರ್ ಇತ್ತು ಅಂತ ಅಂದ್ರೆ, ಅದರಿಂದ ನೀವೇನಾದರೂ ಈ ಪೇಸ್ಟನ್ನು ಮಾಡ್ಕೊಂಡ್ರಿ ಅಂತಂದ್ರೆ ಒಳ್ಳೆ ನೈಸ್ ಆಗಿರುವಂಥ ಕ್ರೀಮ್ ನಿಮಗಿದು ಆಗುತ್ತೆ ನೋಡ್ರಿ. ಈ ರೀತಿಯಾಗಿ ನನಗೊಂದು ಸ್ವಲ್ಪ ಅಲ್ಲೊಂದು ಸಿಗ್ತಾ ಇದಾವೆ. ಇಲ್ಲ ನನಗೆ ಅಂದ್ರೆ ಜಾರಿನ ಒಂದು ಬ್ಲೇಡಿಗೆ ಹತ್ತಲಿಲ್ಲ ಅಂದರೆ ಈ ರೀತಿಯಾಗಿ ಆಗುತ್ತೆ. ಸಣ್ಣ ಜಾರಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಒಂದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗುತ್ತೆ ಅಂತ ಸ್ಕಿನ್ನು. ನೀವು ರಾತ್ರಿ ಮಲಗುವಾಗ ಈ ಒಂದು ಕ್ರೀಮನ್ನು ಹಚ್ಚಿ ಮಲ್ಕೋರಿ. ಬೆಳಗ್ಗೆ ಎದ್ದು ನೀವು ಫೇಸ್ ವಾಶನ್ನು ಏನನ್ನು ಹಚ್ಚೋದು ಬೇಕಾಗಿಲ್ಲ. ಬೇಕಿದ್ರೆ ಹಿಟ್ಟುಗಳನ್ನು ಹಚ್ಚಿ ನೀವು ಫೇಸ್ ವಾಶ್ ಮಾಡ್ಕೊಂಡಿದ್ದೀರ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಹಂಗೆ ಫೇಸ್ ವಾಶ್ ಮಾಡ್ಕೋರಿ. ಎಷ್ಟು ಚೆನ್ನಾಗೈತೆ ಅಂದ್ರೆ ಸ್ಕಿನ್ನು. ಈ ಒಂದು ಗ್ಲಾಸು ಇದೊಂದು ಬಾಟ್ಲು ತುಂಬೈತಿ. ಇನ್ನು ಇಲ್ಲಿನೂ ಇಷ್ಟಕೊಂಡ ಕ್ರೀಮ್ ಉಳಿದೈತೆ ನನಗೆ. ಇಷ್ಟು ಕ್ರೀಮನ್ನು ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರತಿದಿನ ನಾನು ಹಚ್ತೀನಿ ಫ್ರೆಂಡ್ಸ್. ಪ್ರತಿದಿನ ನಾನು ಇದು ಖಾಲಿ ಆಗೋವರೆಗೂ ನಾನು ಕ್ರೀಮನ್ನು ಬಳಸ್ತೀನಿ. ಕ್ರೀಮನ್ನು ಹಚ್ಚಿ ನಾನು ಖಾಲಿ ಮಾಡ್ತೀನಿ. ಅದನ್ನ ಯಾವುದೇ ರೀತಿ ನಾನು ವೇಸ್ಟ್ ಮಾಡಿ ಚೆಲ್ಲೋ ಹಂಗಿಲ್ಲ, ಯಾರಿಗೂ ಕೊಡೋಂಗೂ ಇಲ್ಲ. ನಾನೇ ಯಾಕಂದ್ರೆ ರೆಡಿ ಮಾಡಿರ್ತೀನಿಲ್ಲ. ಇದ್ರೊಳಗೆ ಅಲೋವೆರಾ ಜೆಲ್ಲು, ಲಿಂಬೆಹಣ್ಣು, ಕೊಬ್ಬರಿ ಎಣ್ಣೆ, ಮೇನ್ ಆಗಿರುವಂಥದ್ದು ಆಲೂಗಡ್ಡೆ. ನಮ್ಮ ಕಪ್ಪು ಕಲೆ, ಬಂಗು, ಅನ್ವಾನ್ ಸ್ಕಿನ್ ಟೋನ್ ಇರ್ತಿ, ಡಾರ್ಕ್ ಸರ್ಕಲ್ಲು, ಡಾರ್ಕ್ ಸ್ಪಾಟು ಎಲ್ಲಾನು ಹೊಡೆದು ಹಾಕುವಂಥ ಶಕ್ತಿ ಈ ಒಂದು ಕ್ರೀಮ್ಗೆ ಐತಿ. ಹಂಗಾಗಿ ನಿಮಗೆ ಇನ್ನೂ ಒಂದು ಸರ್ತಿ ಕೇಳ್ತೀನಿ ನಾನು, ಇದಕ್ಕಿಂತ ಒಳ್ಳೆ ಕ್ರೀಮ್ ನಿಮಗೆ ಬೇಕಾ ಅಂತ ಹೇಳಂದು. ಅದಕ್ಕೋಸ್ಕರ ಒಳ್ಳೆ ಕ್ರೀಮನ್ನು ನಾನು ಮನೆಯಾಗ ಮಾಡಿ ತೋರಿಸಿದ್ದೀನಿ. ಈ ಒಂದು ಕ್ರೀಮನ್ನು ನೀವು ಮನೆಯಾಗ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಆಲಿವ್ ಆಯಿಲ್ ಬೇಕು, ಬಾದಾಮ್ ಆಯಿಲ್ ಬೇಕು ಅನ್ನೋ ಹಂಗಿಲ್ಲ. ಬರೀ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಈ ಒಂದು ಕ್ರೀಮನ್ನು ನಾವು ಮಾಡ್ಕೊಂಡಿದ್ದೀವಿ. ಇಷ್ಟು ಸುಲಭವಾಗಿ ಈ ಒಂದು ಕ್ರೀಮ್ಗಳನ್ನ ನಾನು ಹೇಳ್ಕೊಡ್ತಿದ್ದೀನಿ. ಇದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಪ್ರತಿದಿನ ಯೂಸ್ ಮಾಡಿರಿ. ಇದು ರಿಸಲ್ಟ್ ಕಂಡು ನೀವು ನಿಜವಾಗ್ಲೂ ಆಶ್ಚರ್ಯ ಆಗ್ತೀರಿ. ಅಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ಇದ್ರದ್ದಾಗಿರ್ತೈತಿ. ಪ್ರತಿದಿನ ನೀವು ಮನೇಲಿ ಈ ಒಂದು ಕ್ರೀಮನ್ನು ರೆಡಿ ಮಾಡಿಕೊಂಡು ಟ್ರೈ ಮಾಡ್ತೀನಿ ಅಂತ ಹೇಳೋದು ನಾನು ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಇದೇ ರೀತಿಯಾಗಿರುವಂಥ ಒಳ್ಳೊಳ್ಳೆ ಮನೆ ಮದ್ದುಗಳಿಗಾಗಲಿ ಅಥವಾ ಹೋಮ್ ರೆಮಿಡಿಗಳಿಗಾಗಲಿ ನೀವು ಚಾನಲ್ನ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊರಿ. ಪೂರ್ತಿ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿರಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ಲೈಕು, ಶೇರು ಮತ್ತು ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.